ನಾನು ಈ ದಿನ ಗರಳಪುರಿ ಉತ್ಸವದ ಪ್ರಯುಕ್ತ ರಂಗೋಲಿ ಸ್ಪರ್ಧೆ ಇತ್ತು. ಈ ಸ್ಪರ್ಧೆಯಲ್ಲಿ ನಾನು ಕೂಡ ಭಾಗವಹಿಸಲಿಕ್ಕೆ ಅಂತ ಬಂದಿದ್ದೇನೆ. ತುಂಬಾ ವಿಶೇಷವಾದ ದಿನ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಈ ದಿನ ಗರಳಪುರಿ ಉತ್ಸವದಲ್ಲಿ ಮಹಿಳೆಯರಿಗೆ, ವಿಶೇಷವಾಗಿ ಗೃಹಲಕ್ಷ್ಮಿ ಫಲಾನುಭವಿಗಳಿಂದ ರಂಗೋಲಿ ಸ್ಪರ್ಧೆಯನ್ನ ನಮ್ಮ ಜನಪ್ರಿಯ ಶಾಸಕರಾದ ದರ್ಶನ್ ನಾರಾಯಣ ಸರ್ ಆಯೋಜನೆ ಮಾಡಿದ್ರು. ತುಂಬಾ ಖುಷಿ ಆಗುತ್ತೆ ನೋಡೋದಕ್ಕೆ. ಮತ್ತೆ ಒಂದು ಹಬ್ಬದ ವಾತಾವರಣ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಗರಳಪುರಿ ಉತ್ಸವ ಅಂತ ಅವರು ಒಂದು ಕಾರ್ಯಕ್ರಮನ ಸೆಲೆಕ್ಟ್ ಮಾಡಿರೋದು ನನಗೆ ಖುಷಿ ಅನ್ಸುತ್ತೆ. ಯಾಕಂದ್ರೆ ಗರಳಪುರಿ ಅಂತ ಅನ್ನೋದು ನಮ್ಮ ಜನಸಾಮಾನ್ಯರಿಗೆ ಜನಸಾಮಾನ್ಯರು ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬಾ ಜನಕ್ಕೆ ಇದು ಗೊತ್ತೇ ಇರ್ಲಿಲ್ಲ. ಈ ಗರಳಪುರಿ ಅನ್ನೋ ಉತ್ಸವದಿಂದಾಗಿ ನಮ್ಮ ಪ್ರಾಚೀನ ಹೆಸರು ಅಂದ್ರೆ ಐತಿಹಾಸಿಕ ಹೆಸರಿನ ಬಗ್ಗೆ ಎಲ್ಲರ ಜನರಿಗೂ ನಮ್ಮ ಹೆಸರು ತಿಳಿಯಪಡಿಸ್ತಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ತುಂಬಾ ಆಭಾರಿಯಾಗಿರ್ತೇನೆ. ಮತ್ತೆ ನಮ್ಮೆಲ್ಲರನ್ನು ಕರೆದು ಈ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿ ಈ ಕಾರ್ಯಕ್ರಮಕ್ಕೆ ನಮಗೆ ಕರೆಯಳಿದ್ರಿಂದ ನಮಗೂ ಕೂಡ ಇನ್ನು ತುಂಬಾ ಖುಷಿಯಾಗಿದೆ.